ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಸ್ನೇಹಿತರೆ, ನಾನು ಮೊದಲೇ ಹೇಳಿದ್ದೆ, ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಭಾರತದ ಅಂಚೆ ಇಲಾಖೆ ಕಡೆಯಿಂದ ಅದು ಯಾವುದೇ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ರಿಲೀಸ್ ಅನ್ನ ಮಾಡಿದ ತಕ್ಷಣ ನಾನು ಅತಿ ಬೇಗವಾಗಿ ಆ ಒಂದು ಅಪ್ಡೇಟ್ ಗಳ ಬಗ್ಗೆ ಒಂದು ಇನ್ಫಾರ್ಮೇಶನ್ ನ ಕೊಟ್ಬಿಡ್ತೀನಿ ಅಂತ. ಸೊ ಕೊನೆಯದಾಗಿ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಗುಡ್ ನ್ಯೂಸ್, ಪ್ರತಿಯೊಬ್ಬರಿಗೂ ಒಂದು ಶುಭ ಸುದ್ದಿ ಏನಂದ್ರೆ, ತಾವೇನು ಸುಮಾರು 21,413 ಒಂದು ಪೋಸ್ಟ್ ಗಳನ್ನ ತಾವು ಆನ್ಲೈನ್ ಅಪ್ಲೈ ಮಾಡಿದ್ರಿ, ಅದರ ಒಂದು ಫೈನಲ್ ಆಗಿರುವಂತಹ ಒಂದು 5th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನೋದು ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ನಮ್ಮ ಒಂದು ಕರ್ನಾಟಕದ ಒಂದು 5th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನೋದು ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನೋದು ಮಾಡಿದ್ದಾರೆ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು 5th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಚೆಕ್ಔಟ್ ಅನ್ನ ಮಾಡಕ್ಕೆ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಾನು ಇಲ್ಲಿ ಒಂದು ಓಪನ್ ಅನ್ನ ಮಾಡ್ಕೊಂಡು ಬಿಟ್ಟಿದ್ದೀನಿ. ಓಕೆನಾ, ರೀಸೆಂಟ್ ಆಗಿ ಒಂದು ಪೋಸ್ಟ್ ಆಫೀಸ್ ನ ಒಂದು ಬಗ್ಗೆ ಒಂದು ಅಪ್ಡೇಟ್ ಕೊಡುವಂತ ಸಂದರ್ಭದಲ್ಲಿ 5th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ರಿಲೀಸ್ ಮಾಡಬಹುದು, ಬಟ್ ನಾನು ಕನ್ಫರ್ಮ್ ಆಗಿ ಹೇಳಲ್ಲ ಅಂತ ಕೆಲವೊಂದು ಫ್ಯಾಕ್ಟ್ ಅನ್ನ ಹೇಳಿದ್ದೆ. ಬಟ್ ನಿಮ್ಮ ಒಂದು ಅದೃಷ್ಟ, ಪ್ರತಿಯೊಬ್ಬರ ಒಂದು ಅದೃಷ್ಟ ಏನಂದ್ರೆ, ಫೈನಲ್ ಆಗಿ ಇಲ್ಲಿ ನಿಮ್ಮ ಒಂದು 5th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನೋದು ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ನಮ್ಮ ಒಂದು ಕರ್ನಾಟಕದಲ್ಲಿ ಕೂಡ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಗಳು ಈ ಒಂದು 5th ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಸೆಲೆಕ್ಷನ್ ಕೂಡ ಇಲ್ಲಿ ಒಂದು ಪಡ್ಕೊಂಡಿದ್ದಾರೆ. ಓಕೆನಾ, ತಾವು ಜಸ್ಟ್ ಈ ಒಂದು ವೆಬ್ಸೈಟ್ ನ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟ್ ಆಗಿ ಹೋಗಿ ತಾವು ಅಲ್ಲಿನ ತಾವು ಚೆಕ್ಔಟ್ ಅನ್ನ ತಾವು ಮಾಡಬಹುದು. ಇಲ್ಲ ಅಂದ್ರೆ ಇದೇ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿ ಪ್ರತಿ ಒಂದು ಸ್ಟೇಟ್ಸ್, ಅದರಲ್ಲೂ ನಮ್ಮ ಒಂದು ಕರ್ನಾಟಕದ ಒಂದು ಸ್ಟೇಟ್ಸ್ ಈ ಒಂದು 5th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಶೇರ್ ಅನ್ನ ಮಾಡ್ತೀನಿ. ಆಮೇಲೆ ತಾವು ಡೌನ್ಲೋಡ್ ಅನ್ನ ತಾವು ಮಾಡ್ಕೊಂಡು ಚೆಕ್ಔಟ್ ಅನ್ನ ಮಾಡಬಹುದು. ಒಂದು ಮುಖ್ಯವಾಗಿ ತಾವು ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 January 2025 ಲಿಸ್ಟ್ ಆಫ್ 5th ಆಫ್ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಪಬ್ಲಿಷ್ಡ್. ತಮ್ಮ ಒಂದು 5th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅಫಿಷಿಯಲ್ ಆಗಿ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಯಾವ ರೀತಿ ನಾವು ಚೆಕ್ಔಟ್ ಅನ್ನ ಮಾಡಬಹುದು ಅಂದ್ರೆ, ಇಲ್ಲಿ ತಾವು ನೋಡಬಹುದು ಕ್ಯಾಂಡಿಡೇಟ್ಸ್ ಕಾರ್ನರ್ ಅಂತ ತಾವೇನ್ ನೋಡ್ತಿದ್ದೀರಾ, ಹೀಗೆ ತಾವು ನೋಡಬಹುದು. ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. GDS ಆನ್ಲೈನ್ ಎಂಗೇಜ್ಮೆಂಟ್ ಅಂತ ತಾವು ಏನು ಆಪ್ಷನ್ ನೋಡ್ತಾ ಇದ್ದೀರಾ, ಶೆಡ್ಯೂಲ್ 1 January 2025 ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಅಂತ ನೋಡಬಹುದು. ಇಲ್ಲಿ ಪ್ರತಿ ಒಂದು ಸ್ಟೇಟ್ ಒಂದು ಮೆರಿಟ್ ಲಿಸ್ಟ್ ಇಲ್ಲಿ ಒಂದು ಸಿಗ್ಬಿಡುತ್ತೆ. ಓಕೆನಾ, ನಮ್ಮ ಒಂದು ಕರ್ನಾಟಕದ ಒಂದು ಸರ್ಕಲ್ ಬಗ್ಗೆ ಮಾತಾಡಿ ನೋಡಬಹುದು. ಫಸ್ಟ್ ಆಗಿರ್ಬೋದು, ಸೆಕೆಂಡ್ ಆಗಿರ್ಬೋದು, ಥರ್ಡ್ ಆಗಿರ್ಬೋದು, ಫೋರ್ತ್ ಆಗಿರ್ಬೋದು, ಇಲ್ಲಿ ಫೈನಲ್ ಆಗಿ 5th ಮೆರಿಟ್ ಲಿಸ್ಟ್ ಇರುತ್ತೆ. ಸಿಂಪಲ್ ಆಗಿ ತಾವು ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ್ರೆ ನಮ್ಮ ಒಂದು ಕರ್ನಾಟಕದ ಇಲ್ಲಿ ಒಂದು ಡೀಟೇಲ್ ಆಗಿರುವಂತಹ ಒಂದು 5th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ತಾವು ಡೌನ್ಲೋಡ್ ಅನ್ನ ತಾವು ಮಾಡ್ಕೋಬಹುದು. ಈ ಬಾರಿ ನಮ್ಮ ಒಂದು ಕರ್ನಾಟಕದಲ್ಲಿ ಆಲ್ಮೋಸ್ಟ್ 170 ಒಂದು ಕ್ಯಾಂಡಿಡೇಟ್ಸ್ ಗಳು ಈ ಒಂದು 5th ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ಪಡ್ಕೊಂಡಿದ್ದಾರೆ. ಕೇವಲ ಒಂದು SLC ಒಂದು ಕ್ವಾಲಿಫಿಕೇಶನ್ ಆಗಿದ್ದು ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕೊಡ್ದಿರಾ 170 ಒಂದು ಕ್ಯಾಂಡಿಡೇಟ್ಸ್ ಗಳು ಏನು ಇದರಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ಪಡ್ಕೊಂಡಿದ್ದಾರೆ. ಯಾರೆಲ್ಲ ಈ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ, ಬಹಳ ಅಂದ್ರೆ ಬಹಳ ಒಂದು ಮುಖ್ಯವಾಗಿ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಇದೇ ತಿಂಗಳು 24ನೇ ತಾರೀಕಿನ ಒಂದು ಒಳಗಡೆ ತಾವು ಹೋಗಿ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾವು ಮಾಡ್ಕೊಂಡು ಬರ್ಬೇಕಾಗಿರುತ್ತೆ. ಯಾವ ಒಂದು ಡಾಕ್ಯುಮೆಂಟ್ಸ್, ಓಕೆನಾ, ಆಲ್ರೆಡಿ ಬಹಳಷ್ಟು ಬಾರಿ ನಾನು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಓಕೆನಾ, ಬೇಕಾದ್ರೆ ಆ ಒಂದು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಒಂದು ಸಲ ಹೋಗಿ ತಾವು ಡಾಕ್ಯುಮೆಂಟ್ಸ್ ಬಗ್ಗೆ ತಾವು ಆದಷ್ಟು ಬೇಗ ತಾವು ಚೆಕ್ಔಟ್ ಅನ್ನ ತಾವು ಮಾಡ್ಕೊಳ್ಳಿ. ಆ ಒಂದು ವಿಡಿಯೋದಲ್ಲಿ ತಿಳಿಸಿರುವಂತಹ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ನೋಡಬಹುದು. ಅಲಾಂಗ್ ವಿತ್ ಒರಿಜಿನಲ್ 2 sets ಆಫ್ ಫೋಟೋ ಅಟ್ಯಾಚ್ಡ್ ಫೋಟೋ ಕಾಪೀಸ್, ಎಲ್ಲ ಒಂದು ಡಾಕ್ಯುಮೆಂಟ್ಸ್ ನ ಎರಡು ಒಂದು ಫೋಟೋ ಕಾಪೀಸ್ ಅಂದ್ರೆ ಒಂದು ಜೆರಾಕ್ಸ್ ಕಾಪೀಸ್ ಅನ್ನ ಮಾಡ್ಕೊಂಡು ಸೆಲ್ಫ್ ಅಟ್ಯಾಸ್ಟೇಷನ್ ಅನ್ನ ಮಾಡ್ಕೊಂಡು ಏನು 24ನೇ ತಾರೀಕು ಒಂದು ಲಾಸ್ಟ್ ಡೇಟ್ ಅಥವಾ ಒಂದು ಫೈನಲ್ ಆಗಿರುವಂತಹ ಒಂದು ಡೇಟ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಡೇಟ್ ನ ಒಂದು ಒಳಗಡೆ ತಾವು ಹೋಗ್ಬೇಕಾಗಿರುತ್ತೆ. ಓಕೆನಾ, ಇಲ್ಲಿ ನಾವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಬರಬೇಕು ಅಂದ್ರೆ ತಾವು ನೋಡಬಹುದು ಡಾಕ್ಯುಮೆಂಟ್ ಟು ಬಿ ವೆರಿಫೈಡ್ ಅಂತ ತಾವು ಏನ್ ನೋಡ್ತಾ ಇದ್ದೀರಾ. ಓಕೆನಾ, ಈ ಒಂದು ಡಿವಿಷನ್ ಗೆ ಹೋಗಿ ತಾವು ಅಪ್ಲೈ ಅನ್ನ ತಾವು ಈ ಒಂದು ಡಿವಿಷನ್ ಗೆ ಹೋಗಿ ತಾವು ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾವು ಮಾಡ್ಕೊಂಡು ಬರಬೇಕಾಗಿರುತ್ತೆ. ಒಂದು 170 ಒಂದು ಕ್ಯಾಂಡಿಡೇಟ್ಸ್ ಗಳು ಏನಿದ್ದಾರೆ, ಆಲ್ರೆಡಿ ಅವರಿಗೆ ಕೆಲವರಿಗೆ ಒಂದು ಮೇಲ್ ಬಂದಿರುತ್ತೆ, SMS ಬಂದಿರುತ್ತೆ. ಇನ್ನು ಯಾರಿಗೆಲ್ಲ ಒಂದು ಮೇಲ್ ಅಥವಾ ಒಂದು SMS ಬಂದಿಲ್ಲ, ಇನ್ನು ಕೇವಲ 1 ಅಥವಾ 2 ದಿನ ತಾವು ತಾಳ್ಮೆಯಿಂದ ಇರಿ. ಪ್ರತಿಯೊಬ್ಬರಿಗೂ ಒಂದು ಮೇಲ್ ಬರುತ್ತೆ. ಆ ಮೇಲ್ ನಲ್ಲಿ ಯಾವ ಒಂದು ಡಾಕ್ಯುಮೆಂಟ್ಸ್ ಮತ್ತು ಎಲ್ಲಿ ಹೋಗಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಬರಬೇಕಾಗಿರುತ್ತೆ ಎಂಬುದರ ಬಗ್ಗೆ ಅಡ್ರೆಸ್ ಸಮೇತ ಆ ಒಂದು ಮೇಲ್ ಅಥವಾ ಒಂದು SMS ಅಲ್ಲಿ ತಿಳಿಸಿರ್ತಾರೆ. ಒಂದು 5th ಮೆರಿಟ್ ಲಿಸ್ಟ್ ನ ಒಂದು ಕಟ್ ಆಫ್ ಬಗ್ಗೆ ಮಾತಾಡ ಆಲ್ಮೋಸ್ಟ್ ಏನೋ ಒಂದು 1-2% ಮಾತ್ರ ಇಲ್ಲಿ ಒಂದು ಕಮ್ಮಿ ಹೋಗಿದೆ. ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಯಾರೆಲ್ಲ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿಲ್ಲ, ಬಹಳ ಒಂದು ಮುಖ್ಯವಾಗಿ ಮುಂದಿನ ಒಂದು ನೋಟಿಫಿಕೇಶನ್ ಬಗ್ಗೆ ನಾನು ಆದಷ್ಟು ಬೇಗ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ. ಆ ಒಂದು ನೋಟಿಫಿಕೇಶನ್ ಅಲ್ಲಿ ತಾವು ಅಪ್ಲೈ ಮಾಡಕ್ಕೆ ತಾವು ಪ್ರಯತ್ನವನ್ನ ತಾವು ಮಾಡಬಹುದು.